ನಮಸ್ಕಾರ ಆತ್ಮೀಯ ಬಂಧುಗಳೇ. ನೀರು ಎಂಬುದು ಜೀವಜಲ. ಒಬ್ಬ ಮನುಷ್ಯ ಊಟವಿಲ್ಲದೆ 15 ರಿಂದ 20 ದಿನ ಬದುಕಬಲ್ಲನು. ಆದರೆ ನೀರಿಲ್ಲದೆ ಕೇವಲ 3 ದಿನ ಕೂಡ ಬದುಕಲಾರ. ಈ ಭೂಮಿ ಮೇಲೆ ಮನುಷ್ಯನಿಗೆ ಅತಿ ಅಮೂಲ್ಯವಾದ ಸಂಪನ್ಮೂಲ ಎಂದರೆ ಅದು ನೀರು. ಜವಾಬ್ದಾರಿಯುತ ನಾಗರಿಕರಾದ ನಾವು ಆ ನೀರಿನ ಪ್ರಾಮುಖ್ಯತೆಯನ್ನು ಅರಿಯದೆ ಹೀಗೆ ವ್ಯರ್ಥ ಮಾಡುತ್ತಾ ಹೋದರೆ ಮುಂದೊಂದು ದಿನ ಏನಾಗಬಹುದೆಂದು ನೀವೇ ನೋಡಿ. ಸ್ವಾಮಿ ತೀರ್ಥನ ನೀರು ಎಲ್ಲಿಂದ ತರಲಿ ಸ್ವಾಮಿ? ನಾನು ಕಲ್ಯಾಣಿಯಲ್ಲಿ ನೀರೆಲ್ಲ ಬತ್ತಿ ಹೋಗಿದೆ. ದೇವರ ವಿಗ್ರಹಗಳನ್ನ ತೊಳೆದು ಎಷ್ಟೋ ದಿನ ಆಗಿದೆ. ದಾಹ ಅಂದಾಗ ಕುಡಿಯೋ ನೀರಿಗೋಸ್ಕರ ಪರದಾಡೋ ಪರಿಸ್ಥಿತಿ ಬಂದಿದೆ. ಹಾಗಿರುವಾಗ ತೀರ್ಥಕ್ಕೆ ನೀರನ್ನ ಎಲ್ಲಿಂದ ತರಲಿ ಸ್ವಾಮಿ? ಒಂದೊಂದು ಹನಿ ನೀರಿಗೂ ಬೆಲೆ ಇದೆ ಸ್ವಾಮಿ. ಒಂದು ತೆಂಗಿನಕಾಯಿ ಎಷ್ಟು? ವಿತ್ ವಾಟರ್ ವಿತೌಟ್ ವಾಟರ್ ಸರ್. ಅಂದ್ರೆ ನೀರಿರೋ ತೆಂಗಿನಕಾಯಿಗೆ 200 ರೂಪಾಯಿ. ಕಾಯಿನ ಒಡೆದು ಆ ನೀರನ್ನ ನಾವು ತಗೊಂಡು ನಿಮ್ಗೆ ಬರೀ ಕಾಯಿ ಕೊಟ್ರೆ ಅದಕ್ಕೆ 100 ರೂಪಾಯಿ. ಯಾಕ್ರಿ ಈ ತರ? ಅಯ್ಯೋ, ನಿಮ್ಗೆ ಗೊತ್ತಲ್ವಾ ಸರ್ ನೀರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಬರಗಾಲ ಬಂದು ಇರೋ ತೆಂಗಿನ ಮರ ಎಲ್ಲ ಒಣಗೋಗಿದೆ. ಇಷ್ಟೋ ಬಿಡೋ ಕಾಯಿನ ತಂದು ನಾವು ಮಾರ್ತಾ ಇದೀವಿ. ಈ ನೀರ್ನ ನಾವು ಕುಡಿಯೋಕೆ ಉಪಯೋಗಿಸ್ತಾ ಇದೀವಿ. ಒಂದೊಂದು ಹನಿ ನೀರಿಗೂ ತುಂಬಾ ಬೆಲೆ ಇದೆ ಸರ್. ನಮಸ್ಕಾರ ಸರ್. ಓಹೋ, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ವಿಷಯ? ಏನಿಲ್ಲ, ನನ್ನ ತಂಗಿ ಮದುವೆ ಇತ್ತು, ಇನ್ವಿಟೇಷನ್ ಪ್ರಿಂಟಿಂಗ್ ಕೊಡೋಣ ಅಂತ ಬಂದಿದ್ದೀನಿ. ಮ್ಯಾಟ್ರ್ ತಂದಿದ್ದೀರಾ? ಹಾ, ತಂದಿದ್ದೀನಿ. ಮದುವೆ ದಿನಾಂಕ, ಆರತಕ್ಷತೆ, ಸ್ಥಳ. ಇದೇನು ಸರ್ ಇದು? ವಿಶೇಷ ಸೂಚನೆ. ಭೋಜನದ ವ್ಯವಸ್ಥೆ ಇರುತ್ತದೆ, ಆದರೆ ಮದುವೆಗೆ ಬರುವವರು ತಮಗೆ ಬೇಕಾದ ನೀರಿನ ವ್ಯವಸ್ಥೆಯನ್ನು ತಾವೇ ಮಾಡಿಕೊಂಡು ಬರಬೇಕಾಗಿ ವಿನಂತಿ. ಏನ್ ಸರ್ ಇದು? ಏನು ಮಾಡೋದು ಸರ್, ಹೇಗೋ ಕಷ್ಟಪಟ್ಟು ನೀರು ಅಡ್ಜಸ್ಟ್ ಮಾಡಿಕೊಂಡು ಮದುವೆಗೆ ಅಂತ ಅಡುಗೆ ಮಾಡಿಬಿಡ್ತೀವಿ. ಕೈ ಒರೆಸ್ಕೊಳ್ಳಿಕ್ಕೆ ಟಿಶ್ಯೂ ಪೇಪರ್ ಕೊಡ್ತೀವಿ. ನೀರಿನ ಅಭಾವ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ ಸರ್. ಅದಕ್ಕೆ ಈ ವಿಶೇಷವಾದ ಸೂಚನೆ. 1 ಹನಿ ನೀರಿನ ಬೆಲೆ ಎಷ್ಟು ಅಂತ ಗೊತ್ತಾ ಸರ್ ನಿಮಗೆ? ಗುರು, ಕಳ್ತನ ಆಗಿದೆ ಅಂತ ಫೋನ್ ಮಾಡಿದ್ಯಲ್ಲೋ, ಏನೇನು ಕಳ್ತನ ಆಯ್ತು? ದುಡ್ಡು, ಒಡವೆ ಏನಾದ್ರು ಕಳ್ತನ ಆಯ್ತೇನೋ? ಇಲ್ಲಪ್ಪ. ಲ್ಯಾಪ್ಟಾಪು, ಬಟ್ಟೆ, ಶೂ, ಮೊಬೈಲ್ ಏನಾದ್ರು ಕಳ್ತನ ಮಾಡ್ಕೊಂಡು ಹೋದ್ರೇನು? ಅದ್ಯಾವುದು ಇಲ್ಲಪ್ಪ. ಮತ್ತಿನ್ನೇನು? 4 ಬಿನ್ಗೆ ಕುಡಿಯೋ ನೀರು ಕತ್ಕೊಂಡು ಹೋಗಿದಾರೆ ಕಣ. ನೀರ್ ಕತ್ಕೊಂಡೋದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲೋ? ನಮ್ಮ ಏರಿಯಾದಲ್ಲಿ ಕುಡಿಯೋ ನೀರು ಬಂದು 1 ತಿಂಗಳಾಯ್ತು. 4 ಬಿಂದಿಗೆ ನೀರಿಗೋಸ್ಕರ 4 ದಿನ ಆಫೀಸ್ಗೆ ರಜಾ ಹಾಕಿ 4ನೇ ಫ್ಲೋರು 40 ಸಲ ಹತ್ತಿದ್ದೀನಿ ಕಣೋ. ನಿನಗೇನು ಗೊತ್ತು ನನ್ನ ಕಷ್ಟ? ಒಂದೊಂದು ಹನಿ ನೀರಿಗೂ ಬೆಲೆ ಇದೆ ಕಣೋ. ಏನ್ ಸರ್, ಅಕ್ಕಿ ಗೋಧಿ ಕೊಡ್ತಾರಂತೆ ಚೀಲ ತಗೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ಎಲ್ಲ ಕ್ಯಾನ್ಸಲ್ ಇರ ಸೀಮೆಣ್ಣೆನೂ ಕೊಡ್ತಾರಾ? ಸೀಮೆಣ್ಣೆಗೆಲ್ಲ ರೀ, ಕುಡಿಯೋ ನೀರು ಕ್ಯೂ ನಿಂತಿರೋದು. ನೀರ್ಗ? ಹಾ, ನೀರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಮೊದಲು ಮನೆಗೆ ಹೋಗಿ ಕ್ಯಾನ್ ತಗೊಂಡ್ಬಂದು ನೀರು ತುಂಬಿಸ್ಕೊಳ್ಳಿ. ಇಲ್ಲದೆ ಇದ್ರೆ ನೀರಿಲ್ಲ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಒಂದೊಂದು ಹನಿ ನೀರಿಗೂ ಅಷ್ಟು ಬೆಲೆ ಇದೆ ಸ್ವಾಮಿ. ಸರ್, ಕ್ಲೋಸಿಂಗ್ ಟೈಮ್ ಸರ್. ಬೇರೆ ಏನು ಬೇಕಾ? ಬೇಡಪ್ಪ, ಬಿಲ್ ತಗೊಂಬ ಸಾಕು. ಸರ್, ಏನಪ್ಪ, ವಿಸ್ಕಿಗೆ 500 ರೂಪಾಯಿ ಹಾಕಿದೆ, 2 ಲೀಟರ್ ನೀರಿಗೆ 1000 ರೂಪಾಯಿ ಹಾಕಿದೆಯಲ್ಲ? ಏನೋ ಬಿಲ್ ತಪ್ಪಾಗಿರ್ಬೇಕು, ಪುನಃ ನೋಡ್ಕೊಂಬಾಪ ಹೋಗು. ಸರ್, ಬಿಲ್ ಕರೆಕ್ಟಾಗಿದೆ ಸರ್. ನಿಮ್ಗೆ ಗೊತ್ತಿಲ್ವಾ, ಕುಡಿಯೋ ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ ಸರ್. ಎಲ್ಲೂ ಸಿಗ್ತಾ ಇಲ್ಲ. ನಾಳೆಯಿಂದ ನಮ್ಮ ಬಾರಲ್ಲೂ ಸಿಗಲ್ಲ. ಇನ್ಮೇಲೆ ಕಸ್ಟಮರ್ಗಳೇ ನೀರು ತಗೊಬರ್ಬೇಕು. ಒಂದೊಂದು ಹನಿ ನೀರಿಗೂ ತುಂಬಾ ಬೆಲೆ ಇದೆ ಸರ್. ಹೋದ ವರ್ಷ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ 2 ದಿನ ಹೋಲಿ ಆಡಿದ್ವಿ. ರಾಮನವಮಿಗೆ ಪಾನ್ಕಾನು ಕೊಟ್ಟಿದ್ರು. ಈ ವರ್ಷ ಯಾರು ಹೋಲಿನೂ ಆಡ್ತಿಲ್ಲ, ಪಾನ್ಕಾನು ಕೊಡ್ತಿಲ್ಲ. ಯಾಕಪ್ಪ? ಒಂದೊಂದು ಹನಿ ನೀರಿಗೂ 1 ಹನಿ ನೀರಿನ ಬೆಲೆ ಎಷ್ಟು ಅಂತ ಗೊತ್ತಾ ಸರ್ ನಿಮಗೆ? ಹೌದು ಪುಟ, ನೀರಿನ ಬೆಲೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ದೆ ನೀರನ್ನ ಬೇಕಾಬಿಟ್ಟು ವ್ಯರ್ಥ ಮಾಡಿ ನಾವು ಇವತ್ತು ಈ ಪರಿಸ್ಥಿತಿ ಬಂದಿದ್ದೀವಿ. ನಾವು ಇದೇ ರೀತಿ ಹೋಲಿ ಆಡಿ ಮತ್ತೆ ಇನ್ನೊಂದು ಮಾಡಿ ನೀರನ್ನು ವ್ಯರ್ಥ ಮಾಡಿದ್ರೆ ನಾಳೆ ಕುಡಿಯೋದಕ್ಕೂ ನೀರು ಸಿಗಲ್ಲ ಪುಟ. ಆಯ್ತು ಪಪ್ಪ, ನಾನು ಇನ್ನು ಮುಂದೆ ನೀರೇ ವೇಸ್ಟ್ ಮಾಡಲ್ಲ. ಗುಡ್ ಗರ್ಲ್. ನೋಡಿದ್ರ ಸ್ನೇಹಿತರೆ, 1 ಹನಿ ನೀರಿನ ಬೆಲೆ ಈಗಲಾದರೂ ತಿಳಿತಲ್ಲ. ಈ ನೀರಿನ ಮಹತ್ವ ಅರಿಯದೆ ಇದೇ ಥರ ಕಡೆಗಣಿಸಿ ವ್ಯರ್ಥ ಮಾಡುತ್ತಾ ಹೋದರೆ ಮುಂದೊಂದು ದಿನ ನಾವು ತೋರಿಸಿದ ಘಟನೆಗಳು ನಿಜವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂದಿನಿಂದಲೇ ನೀರನ್ನು ವ್ಯರ್ಥ ಮಾಡದೆ ನಮಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಒಂದೊಂದು ಹನಿ ನೀರಿಗೂ ತುಂಬ ಬೆಲೆ ಇದೆ ಸ್ನೇಹಿತರೆ. ಬನ್ನಿ ಅದನ್ನು ಹಿಂದೆ ಅರಿಯೋಣ.
ನೀರು ಉಳಿಸೋಣ.